ಏನಿತ್ತು ಒಳಗಡೆ, ಎಲ್ಲಿ ಹೋಯ್ತು? ನಾವು ಜಯಪ್ರಕಾಶ್ ಹೆಗಡೆ ಅವ್ರನ್ನ ಬಹಳ ಸಂಭಾವಿತ ರಾಜಕಾರಣಿ ಅಂತ ಇಲ್ಲಿವರೆಗೂ ಇಡೀ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಇರತಕ್ಕಂಥದ್ದು, ಎಲ್ಲರಲ್ಲೂ ಆ ಒಂದು ಇಂಪ್ರೆಷನ್ ಇದೆ. ಆದರೆ ಇನ್ನೊಂದು ಇಲ್ಲಿ ಬಹಳ ಹಾಸ್ಯಾಸ್ಪದವಾದಂಥ ಒಂದು ಸಂಗತಿ, ಇವತ್ತು ಅಧ್ಯಕ್ಷರ ಈ ಒಂದು ಸ್ಥಾನಕ್ಕೆ 5 ವರ್ಷಗಳ ಕಾಲ ಸೀಮಿತವಾಗಿ ಈ ವರದಿ ತಯಾರು ಮಾಡ್ತಕ್ಕಂಥದ್ದಕ್ಕೆ ಜಯಪ್ರಕಾಶ್ ಅವರು ಮುಕ್ತಾಯ ಆದ ನಂತರ, ನಮ್ಮ ಕಾಂತರಾಜುರವರು ಅವರ ಒಂದು ಅವಧಿ ಮುಕ್ತಾಯ ಆದ ನಂತರ, ಜಯಪ್ರಕಾಶ್ ಹೆಗಡೆರವರು ಬಂದ ನಂತರ ಅವರ ಅವಧಿ 5 ವರ್ಷಕ್ಕೆ ಮುಕ್ತಾಯ ಆದರೂ ಕೂಡ ಇನ್ನು 2 ತಿಂಗಳ ಕಾಲ ಒಂದು ಎಕ್ಸ್ಟೆನ್ಷನ್ ಪೀರಿಯಡ್ನ ತಗೊಳ್ತಾರೆ, ವಿಸ್ತರಿಸ್ತಾರೆ. ಮುಖ್ಯಮಂತ್ರಿಗಳು, ಈ ರಾಜ್ಯದ ಮುಖ್ಯಮಂತ್ರಿಗಳು ಟೈಮ್ ಎಕ್ಸ್ಟೆನ್ಷನ್ ಕೊಡ್ತಾರೆ ಅವ್ರಿಗೆ, ಇನ್ನೊಂದು 2 ಮಂತ್ಸ್, 5 ವರ್ಷ ಕಳೆದೋಗಿರುತ್ತೆ, ಅವ್ರದ್ದು ಮುಗಿದೋಗಿರುತ್ತೆ ಪೀರಿಯಡ್. ಬಹಳ ಹಾಸ್ಯಾಸ್ಪದವಾದಂಥ ವಿಚಾರ. 10 ವರ್ಷದಲ್ಲಿ ನೀವು ವರದಿಯನ್ನು ತಯಾರು ಮಾಡಲಿಕ್ಕೆ ಆಗದೆ ಇರತಕ್ಕಂಥ ಸರ್ಕಾರ ಅಥವಾ ಆಯೋಗ ಕೇವಲ 2 ತಿಂಗಳಲ್ಲಿ, ಮ್ಯಾಟರ್ ಆಫ್ 60 ಡೇಸ್, ಕೇವಲ 60 ದಿನದಲ್ಲಿ ನೀವು 5,98,00,000 ಜನ ಕನ್ನಡಿಗರ ಮನೆಗೆ ಹೋಗಿ ತಲುಪಿದ್ದೇವೆ ಅಂತಕ್ಕಂಥದ್ದನ್ನು ಹೇಳ್ತಿರಲ್ಲ. ಬಾಬಾ ಯಾವ ವೇಗ ರೀ ಇದು! ಗಾಳಿಗಿಂತ ವೇಗ, ಬೆಳಕಿಗಿಂತ ವೇಗ. ಬಾಬಾ ಏನು ಸ್ಪೀಡು! ಮೈ ಗುಡ್ನೆಸ್, ಇದು ನಂಬಲಿಕ್ಕೆ ಆಗ್ತದಾ? ನೀವು ಇಷ್ಟು ವರ್ಷ ಈ ವರದಿನ ತಯಾರು ಮಾಡಲಿಕ್ಕಾಗದೆ ಇರೋರು ಕೇವಲ 60 ದಿನದಲ್ಲಿ 2 ತಿಂಗಳು ಟೈಮ್ ಎಕ್ಸ್ಟೆನ್ಷನ್ ಕೊಟ್ಟು, ಆಮೇಲೆ ಇಲ್ಲೊಬ್ರು ಮಹಾನ್ ಭಾವರು ಈ ಸಲ ಮೆಂಬರ್ ಸೆಕ್ರೆಟರಿ ಒಬ್ರು ಸೈನ್ ಹಾಕಿದ್ದಾರೆ ಇದಕ್ಕೆ. ಆ ಮೆಂಬರ್ ಸೆಕ್ರೆಟರಿ ಯಾರು ಅಂತ ನಾನು ಹೆಚ್ಚಾಗಿ ಅದನ್ನು ವಿವರಣೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಅದು ಇರಲಿ, ಆಯಿತು, ಅದು ಈ ರಾಜ್ಯದ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಡ್ತೀನಿ. ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರು ಯಾರ ಆಪ್ತರು, ಯಾರ ಸಂಬಂಧಿಕರು, ನೀವು ಹೇಳಿದ್ಮೇಲೆ ನೀವು ಇಲ್ಲ ತಾವು ಹೇಳಿದ್ಮೇಲೆ ಮುಗೀತಣ್ಣ. ತಮಗೆ ಗೊತ್ತಿದ ಮೇಲೆ ಇನ್ನು ಇಡೀ ರಾಜ್ಯದ ಜನತೆಗೆ ಈ ವರದಿ ಬಿತ್ತರಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು. ಹಾಗಾಗಿ ತಮಗೆ ಆ ವ್ಯಕ್ತಿಯ ಹೆಸರು ಗೊತ್ತಿದ್ರೆ ಸಾಕಣ. ಹಾಗಾಗಿ ನಾನೇನು ಅದ್ರ ಬಗ್ಗೆ ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ. ಆದರೆ ಅವರು ಸಹಿ ಹಾಕ್ತಾರೆ, ಮೆಂಬರ್ ಸೆಕ್ರೆಟರಿ ಸ್ಥಾನದಲ್ಲಿ ಕೂತಂತ ಅವ್ರು ಸಹಿ ಹಾಕ್ತಾರೆ. ಆಮೇಲೆ ಇಂಥ ಆಯೋಗದಲ್ಲಿ ಒಬ್ಬ ಮೆಂಬರ್ ಸೆಕ್ರೆಟರಿ ಆಗ್ತಕ್ಕಂಥ ಅರ್ಹತೆ ಇರ್ತಕ್ಕಂಥವ್ರು ಅತ್ಯಂತ ಭಾಳ ಸೀರಿಯಸ್ ಉನ್ನತ ಸ್ಥಾನದಲ್ಲಿ ಈ ಸರ್ಕಾರದ ಅವಧಿಯಲ್ಲಿ ಸೇವೆ ಮಾಡಿರ್ತಕ್ಕಂಥ IAS ಅಧಿಕಾರಿಗೆ ಹೊರತುಪಡಿಸಿ ಇಲ್ಲಿ ಇವರು ಅತ್ಯಂತ ಜೂನಿಯರ್ ಆಗ್ತಾರೆ. SS ಲೆವೆಲಲ್ಲಿ ಇವರು ಸೈನ್ ಹಾಕ್ತಾರೆ. 60 ದಿನದಲ್ಲಿ ಪ್ರಕ್ರಿಯೆ ಮುಗಿಸ್ಕೊಳ್ತಾರೆ. ಕೇಂದ್ರದ ನಾಯಕರು ಗಾಂಧಿ ಕುಟುಂಬದ ಗುಡಿ. ಅವರ ಪ್ರಣಾಳಿಕೆಯಲ್ಲಿ ಜಾತಿ ಗಣತಿ ಅನ್ನೋದು ನಮ್ಮ ರಾಷ್ಟ್ರೀಯ ನೀತಿ ಅಂತ ಹೇಳ್ಕೊಂಡಿದ್ದಾರೆ, ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದಾರೆ. ಭಾರತ್ ಜೋಡೋ ಯಾತ್ರೆ ಅಂತ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ, ಮಣಿಪುರದಿಂದ ತಮಿಳುನಾಡಿನವರೆಗೂ, ಮುಂಬೈವರೆಗೂ ಮಾಡ್ತಾರೆ. ಭಾರತ್ ಜೋಡೋ ಯಾತ್ರೆ ಪಾದಯಾತ್ರೆ. ಆದರೆ ಇಲ್ಲಿ ನೀವು ರಾಜ್ಯದಲ್ಲಿ ಏನು ಮಾಡ್ತಿದ್ದೀರಿ? ದೇಶಕ್ಕೇನು ಸಂದೇಶ ಕೊಡ್ತಾ ಇದ್ದೀರಿ ಮಿಸ್ಟರ್ ರಾಹುಲ್ ಗಾಂಧಿ? ಯಾವ ಯಾವ ಸಮಾಜ, ಸಮುದಾಯಗಳು, ಧರ್ಮವನ್ನು ನೀವು ಒಗ್ಗೂಡಿಸ್ಬೇಕಾಗಿದೆ ಅಂಥ ಜಾತಿಗಳ ಮಧ್ಯೆ, ಸಮುದಾಯದ ಮಧ್ಯೆ, ಧರ್ಮದ ಮಧ್ಯೆ, ಸಮಾಜದ ಮಧ್ಯೆ ಇವತ್ತು ವಿಷ ಬೀಜವನ್ನು ಬಿತ್ತಿದ್ದೀರಿ. ನಿಮ್ಮ ರಾಜಕೀಯದ ಸುಭದ್ರತೆಗೋಸ್ಕರ ಅತ್ಯಂತ ಅತ್ಯಂತ ಆರ್ಗನೈಸ್ಡ್ ಆಗಿ ಈ ಒಂದು ಪೊಲಿಟಿಕಲ್ ಕಾನ್ಸ್ಪಿರೆನ್ಸಿನ ಮಾಡಿದ್ದೀರಲ್ಲ. ಜನ ಬೀದಿನಲ್ಲಿ ಇವತ್ತು
ಒಬ್ರಿಗೊಬ್ರು ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಡೆದಾಡ್ಕೊಳ್ಬೇಕೇನ್ರಿ ರಾಹುಲ್ ಗಾಂಧಿ ಅವರೇ? ಇದೇನಾ ನಿಮ್ಮ ಜೋಡೋ? ನೀವೇನು ಭಾರತ್ ಜೋಡೋ ಮಾಡಿದಿರಲ್ಲ, ಮುಂದೊಂದು ದಿನ ಹೇಳ್ತೀನಿ, ಬರೆದಿಟ್ಕೊಳ್ಳಿ. ಇವತ್ತು ನೀವು ಪಶ್ಚಾತ್ತಾಪ ಯಾತ್ರೆಯನ್ನು ಮಾಡ್ತಕ್ಕಂಥ ಕ್ಷಣ ದೂರ ಇಲ್ಲ. ನಿಮ್ಮ ಪಶ್ಚಾತ್ತಾಪದ ದಿನಗಳು ಕೌಂಟಿಂಗ್ ಡೇಸ್. ಇಟ್ ಈಸ್ ಯು ಆರ್ ಜಸ್ಟ್ ಕೌಂಟಿಂಗ್ ಇನ್ ಯುವರ್ ಫಿಂಗರ್ ಟಿಪ್ಸ್. ಸಮಾಜದ ಮಧ್ಯೆ ನಿಮ್ಮ ರಾಜಕೀಯ ಬೇಳೆಕಾಳಿಗೋಸ್ಕರ ಈ ರೀತಿ ಸಂಘರ್ಷವನ್ನು ತಂದಿಕ್ತಕ್ಕಂಥದ್ದು, ಇವತ್ತು ಇಡೀ ರಾಜ್ಯದಲ್ಲಿ ಏನಾದರೂ ಬೀದಿಗೆ ಇಳಿದು ಜನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಕ್ಕೆ ಏನಾದ್ರು ಕೈಗೆ ಎತ್ಕೊಂಡಾಗ ನೀವು ನಿಜಕ್ಕೂ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗ್ತದೆಯೇ? ವಿಶೇಷ ಸಚಿವ ಸಂಪುಟ ವಿಶೇಷವಾಗಿ ಕರೆದ್ರಿ, ಏನಾಯಿತು ಚರ್ಚೆಗಳು? ದಯಮಾಡಿ ಸಾರ್ವಜನಿಕರಿಗೆ ತಿಳಿಸಿ. ನಾನೊಬ್ಬ ಕಾಮನ್ ಮ್ಯಾನ್ ಕೇಳ್ತಾ ಇದ್ದೀನಿ, ಪ್ಲೀಸ್. ಯಾಕಂದ್ರೆ 170 ಕೋಟಿ ನಮ್ದೆಲ್ಲ ಖರ್ಚಾಗಿದೆ, ಹಣ, ಟ್ಯಾಕ್ಸ್ ಪೇಯರ್ಸ್ ಮನಿ. ದಯಮಾಡಿ ಒಬ್ಬ ಕಾಮನ್ ಮ್ಯಾನ್ ಕೇಳ್ತಾ ಇದ್ದೀನಿ, ಇದನ್ನ ಕರೆಕ್ಟಾಗಿ ನೀವು ಅಧ್ಯಯನ ಮಾಡಬೇಕು. ಇದರಲ್ಲಿ ನಿಮ್ಮ ಉದ್ದೇಶಗಳು ಒಳ್ಳೆಯ ಉದ್ದೇಶ ಆಗಿದ್ದಿದ್ರೆ ಸರ್ವಪಕ್ಷದ ಸಭೆಯನ್ನು ಕರಿಬೇಕಾಗಿತ್ತು. ಎಲ್ಲ ಸಮಾಜ, ಧರ್ಮ, ಜಾತಿಯ ನಾಯಕರುಗಳಿದ್ದಾರೆ, ಸಮುದಾಯ ನಾಯಕರುಗಳಿದ್ದಾರೆ, ಸ್ವಾಮೀಜಿಗಳಿದ್ದಾರೆ, ಕರಿಬೇಕಾಗಿತ್ತು, ಇಡಬೇಕಾಗಿತ್ತು. ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ರು, ನಾವೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ವಿ. ಮೊನ್ನೆ ಅವರ ನೇತೃತ್ವದ ಈ ಒಂದು ಸಚಿವ ಸಂಪುಟದ ಚರ್ಚೆಯ ಬಳಿಕ ಹೊರಗಡೆ ಬಂದು ಮಾಧ್ಯಮದಲ್ಲಿ ಏನು ಓಡಾಡ್ತಾ ಇದೆಯಲ್ಲ ಅದೇ ಇರಬಹುದೋ ಏನೋ ಅನ್ನೋ ಒಂದು ನಿಟ್ಟಿನಲ್ಲಿ ಅವರೊಂದು ಹೇಳಿಕೆ ಕೊಡ್ತಾರೆ. ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಿದು. ಈ ರಾಜ್ಯದ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಹೇಳಿಕೆಯನ್ನು ಕೊಡ್ಲಿಕ್ಕಾಗಲ್ಲ. ಆದರೆ ಅವರ ಹೇಳಿಕೆಯ ಹಿಂದಿನ ಒಳಮರ್ಮಗಳೇನು, ಅವರ ಹಿಡನ್ ಅಜೆಂಡಾಗಳೇನು, ಇವೆಲ್ಲವೂ ಕೂಡ ಬಹುಶಃ ಹೇಳಿಕೆ ಮೂಲಕ ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಕ್ಕಂಥದ್ದಾದರೆ ನಾವೇನು ಜನ ದಡ್ರಲ್ಲ. ಎಲ್ಲಿಗೆ ತಗೊಂಡು ಹೋಗಬೇಕು ಅಂತ ಇದ್ದೀರಿ ಈ ರಾಜ್ಯನ? ಸಿದ್ದರಾಮಣ್ಣ ಅವರೇ, ಮಾತೆತ್ತಿದ್ರೆ ಸಮಾಜವಾದಿ ಅಂತೀರಿ, ಮಾತೆತ್ತಿದ್ರೆ ನಾನು ಅಹಿಂದ ನಾಯಕ ಅಂತೀರಿ. ಸಮಾಜವಾದದ ಹೆಸರಲ್ಲಿ ಸಮಾಜದಲ್ಲಿ ಯಾರ್ಯಾರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳು, ವರ್ಗ, ಜಾತಿ ಅಥವಾ ನೀವೇನಾದ್ರು ಕರ್ಕಳಿ, ಇವ್ರನ್ನ ನೀವೇನು ಮಾಡಬೇಕು? ಈ ಸಮೀಕ್ಷೆ ಮೂಲಕ ಅವ್ರನ್ನ ಅಪ್ಲಿಫ್ಟ್ ಮಾಡ್ಲಕ್ಕಂತಕ್ಕಂಥದ್ದಕ್ಕೆ ಅಥವಾ ಅವ್ರನ್ನ ಎಂಪವರ್ ಮಾಡ್ತಕ್ಕಂಥದ್ದಕ್ಕೆ ಈ ಸಮೀಕ್ಷೆಯನ್ನು ನೀವು ಬಳಸ್ಕೊಳ್ಬೇಕಾಗಿತ್ತು. ಜಾತಿ ಗಣತಿ ಅಂತ ಬಿಡಿಸ್ತೀರಿ, ಇದು ಜಾತಿ ಗಣತಿನ? ಈಗ ಇದ್ರ ಒಳಗಡೆ ಇಷ್ಟು ದೊಡ್ಡ ಬುಕ್ಲೆಟ್ ಇದೆ, ಇದು ಸುಮಾರು ಪಬ್ಲಿಕ್ ಡೊಮೇನ್ಸಲ್ಲಿ ಇದೆ, ಇದೇನು ಮುಚ್ಚುಮರೆ ಏನಿಲ್ಲ. ಈ ಬುಕ್ಲೆಟ್ನ ನೋಡ್ತಾ ಹೋದರೆ ಹಲವಾರು ಜಾತಿಗಳು, ಉಪಜಾತಿಗಳು ಆ ನಂಬರ್ಸು ಏನು ಕೊಟ್ಟಿದ್ದಾರಲ್ಲ, ಅದು ನೀವು ಒಂದು ಪಂಚಾಯತಿಗೆ ಸೀಮಿತವಾದಂಥ ಪಾಪ್ಯುಲೇಷನ್ ಗುರುತಿಸಿದಿರೋ, ಒಂದು ಹೋಬಳಿಗೆ ಸೀಮಿತವಾದಂಥ ಪಾಪ್ಯುಲೇಷನ್ ಗುರುತಿಸಿದಿರೋ, ರಾಜ್ಯಕ್ಕೆ ಸೀಮಿತವಾದಂಥ ಪಾಪ್ಯುಲೇಷನ್ ಅಂತ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಆಯಾ ಜಾತಿ, ಆಯಾ ಸಮುದಾಯ, ಆಯಾ ಧರ್ಮಕ್ಕೆ ಸೇರಿರ್ತಕ್ಕಂಥ ಸಚಿವರುಗಳು ಕೂಡ ಪಾಪ ಹೇಳ್ಕೊಳ್ಳಿಕ್ಕಾಗೋದಿಲ್ಲ, ಮುಜುಗುರ ಉಂಟಾಗ್ತದೆ ಈ ಬುಕ್ ತೆಗೆದು ನೋಡಿದ್ರೆ ಒಳಗಡೆ. ಸರ್, ನಾನು ಆ ಜಾತಿ ಈ ಜಾತಿ ಅಂತ ಮಾತನಾಡ್ತಲ್ಲ, ಯಾಕೆಂದರೆ ನಾವೀಗಾಗಲೇ ಸ್ವತಂತ್ರ ಬಂದು ಹತ್ತತ್ರ 77-78 ವರ್ಷ ಆಗ್ತಾ ಇದೆ, 75 ವರ್ಷ ಕಳೆದೋಗಿದೆ. ಯಾವ ಜಾತಿಯಿಂದ ಯಾರು ಹೊಟ್ಟೆ ತುಂಬಲಿಕ್ಕಿಲ್ಲ, ಯಾವ ಧರ್ಮದ ಬಗ್ಗೆ ಚರ್ಚೆ ಮಾಡಿದ್ರೆ ಹೊಟ್ಟೆ ತುಂಬಲಿಕ್ಕಿಲ್ಲ, ಯಾವ ಒಬ್ಬ ಕಟ್ಟಕಡೆಯ ವ್ಯಕ್ತಿ ಒಂದು ಗ್ರಾಮದಲ್ಲಿ ಒಬ್ಬ ಶೋಷಿತ ವರ್ಗಕ್ಕೆ ಜನಿಸಿರ್ತಕ್ಕಂಥವನು, ಒಬ್ಬ ಬಡ ಕುಟುಂಬದಲ್ಲಿ ಅವನು ಹುಟ್ಟಿರ್ತಾನೆ, ಅಂಥವ್ರನ್ನ ಗುರುತಿಸಿ ಈ ಸರ್ಕಾರದ ಕಡೆಯಿಂದ
ನೀವೇನೇನು ಸೌಲಭ್ಯಗಳು, ಈ ಸೌಕರ್ಯಗಳು, ಕಾರ್ಯಕ್ರಮಗಳು, ಪಾಲಿಸಿಗಳು ಇವೆಲ್ಲ ನಾವು ರೂಪಿಸ್ಕೊಂಡಿರ್ತೀವಿ, ಆ ಕಟ್ಟ ಕಡೆಯ ವ್ಯಕ್ತಿಗೆ ದಯಮಾಡಿ ತಲುಪಿಸಿ ಸಾರ್. ಜಾತಿ ಬಗ್ಗೆ, ಧರ್ಮದ ಬಗ್ಗೆ ಚರ್ಚೆ ಮಾಡಿ ಯಾರು ಹೊಟ್ಟೆ ತುಂಬಲಿಕ್ಕಿಲ್ಲ. ನಿಮ್ಮ ಹೊಟ್ಟೆ ತುಂಬಿಸ್ಕೋಬೋದು. ಏನಣ್ಣ ಇನ್ನು ಹಬ್ಬಬ್ಬ ಅಂದರೆ ಇನ್ನೊಂದು 3 ವರ್ಷ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತೀರಾ ಅಷ್ಟೇ ಅಲ್ವೇ? ಅದಕ್ಕಿಂತ ಇನ್ನೇನು ಮುಂದೆ, ವಾಟ್ ನೆಕ್ಸ್ಟ್? ಆದರೆ ಸಿದ್ದರಾಮಣ್ಣ ಅವರೇ, ನಾವೆಲ್ಲ ಒಂದು ಯುವ ಸಮುದಾಯ. ಮುಂದೊಂದು ದಿನ ಇತಿಹಾಸದ ಪುಟಗಳಲ್ಲಿ ನೀವೇನಾದರೂ ಈ ರಾಜ್ಯಕ್ಕೆ ಯಾವ ರೀತಿ ದೇವರಾಜ ಅರಸು ಅವರು ಯಾರು ಕೂಡ ಮರಿಲಿಕ್ಕಾಗದೇ ಇರತಕ್ಕಂಥ ವ್ಯಕ್ತಿತ್ವ, ಅವರು ಕೊಟ್ಟಂಥ ಕಾರ್ಯಕ್ರಮಗಳು, ಅವರು ರೂಪಿಸಿದಂಥ ಕಾರ್ಯಕ್ರಮಗಳು, ಅವರು ತಗೊಂಡಂಥ ಕೆಲವೊಂದಷ್ಟು ನಿರ್ಣಯಗಳು ಯಾರು ಕೂಡ ಮರಿಲಿಕ್ಕಾಗೋದಿಲ್ಲ. ಭೂ ಕಾಯ್ದೆ ಸುಧಾರಣೆ ಆಕ್ಟ್ ತಗೊಂಡು ಬಂದರು. ಯಾರು ಜಮೀನನ್ನು ಉಳಿತಾ ಇರ್ತಾನೆ ಅವನೇ ಒಡೆಯ ಅಂತ ಮಾಡಿದರು. ಅದು ನಿಜವಾದ ಸಬಲೀಕರಣ. ತೋರಿಸಿ ಸಿದ್ದರಾಮಣ್ಣ ಅವರೇ, ಈ ರೀತಿ ಒಂದೇನಾದರೂ ನೀವು ಮಾಡಿದ್ದೀರಾ ಅಂತ ತೋರಿಸಿ, ನಿಮ್ಮ ಸಾಧನೆ ತೋರಿಸಿ. 2 ವರ್ಷ ಆಯಿತು ನೀವು ಆಡಳಿತಕ್ಕೆ ಬಂದು, ನಿಮ್ಮ ಸಾಧನೆ ಒಂದೇ. 16ನೇ ಬಡ್ಜೆಟ್ನ ಮಂಡನೆಯನ್ನು ಮಾಡಿದ್ದೇನೆ. 4 ಲಕ್ಷ ಕೋಟಿಗೂ ಅಧಿಕವಾದಂಥ ಒಂದು ದೊಡ್ಡ ಗಾತ್ರದ, ದೊಡ್ಡ ಪ್ರಮಾಣದ ಬಡ್ಜೆಟನ್ನು ಕೊಟ್ಟಿದ್ದೇನೆ. ಎಷ್ಟು ಲಕ್ಷ ಕೋಟಿ ಸಾಲ ಮಾಡಿಕೊಟ್ಟಿದ್ದೀರಿ? 4 ಲಕ್ಷ ಕೋಟಿ ಹೆಂಗೆ ತಲುಪಿಸಿದ್ರಿ? ವರ್ಷಕ್ಕೆ 1 ಲಕ್ಷಕ್ಕೂ ಹೆಚ್ಚು ಅಧಿಕ ಕೋಟಿ ಸಾಲ ಮಾಡಿದ್ದೀರಿ. ಸ್ವಾತಂತ್ರ್ಯ ಬಂದ್ರಾಗಿಂದ ಇಲ್ಲಿವರೆಗೂ ನಮಗೆ ಸಾಲ ಇದ್ದಿದ್ದು 5 ಲಕ್ಷ ಕೋಟಿ. 2 ವರ್ಷದಲ್ಲಿ 2 ಲಕ್ಷ ಕೋಟಿಗೂ ಅಧಿಕ ಸಾಲ ಮಾಡಿದ್ದೀರಿ. ನೀವೇ ಬೇಕಾ 4 ಲಕ್ಷ ಕೋಟಿ ಅಧಿಕ ದೊಡ್ಡ ಪ್ರಮಾಣದ ಬಡ್ಜೆಟ್ಟು, ದೊಡ್ಡ ಗಾತ್ರದ ಬಡ್ಜೆಟ್ಟು, 16ನೇ ಬಡ್ಜೆಟ್ನ ಮಂಡನೆ ಮಾಡ್ತಾ ಇದ್ದೀನಿ. ನೀವೇ ಬೇಕಾ ಮಾಡಲಿಕ್ಕೆ? ನಿಮ್ಮ ಮಕ್ಕಳು, ನಮ್ಮ ಮಕ್ಕಳು, ನಮ್ಮ ಮಕ್ಕಳು, ಮರಿ ಮಕ್ಕಳು ಎಲ್ಲರ ತಲೆ ಮೇಲೂ ಸಾಲ ಇದೆ ಇವತ್ತು. ನಿಮ್ಮ ಮಕ್ಕಳ ತಲೆ ಮೇಲೂ ಇದೆ, ನಮ್ಮನೆ ಮಕ್ಕಳ ತಲೆ ಮೇಲೂ ಇದೆ, ಕಾಕಾ ಪಾಟೀಲ್ ಮಗನ ತಲೆ ಮೇಲೂ ಇರ್ಬೋದು, ಮಾದೇವಪ್ಪನ ಮನೆ ಮಕ್ಕಳ ತಲೆ ಮೇಲೂ ಇರ್ತದೆ. ತೀರ್ಸೋರು ಯಾರು? ಮುಂದೆ ಯಾವುದೋ ಸರ್ಕಾರ ಬರುತ್ತೆ, ಯಾರೋ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ, ಅವರೇನೆ ಬರ, ನಮಗೇನು, ನಾವು 5 ವರ್ಷ ಕಂಪ್ಲೀಟ್ ಮಾಡಿದರೆ ಸಾಕು. ಇದೇನಾ ನಿಮ್ಮ ಸಾಧನೆ? ಯಾವ ರೀತಿ ನೀವು ಈ ಇತಿಹಾಸದ ಚರಿತ್ರೆಯ ಪುಟಗಳಲ್ಲಿ ಉಳ್ಕೊಳ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ಕೊಂಡಿದ್ದೀರಿ, ಅದು ನಿಮಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಯಾಕೆಂದ್ರೆ ನಾವು ಇನ್ನೂ ರಾಜಕಾರಣದಲ್ಲಿ ಇವಾಗ ಅಂಬೆಗಾಲು ಇಡ್ತಾ ಇದ್ದೀವಿ. ನಾವು ನಿಮಗೆ ಬುದ್ಧಿವಾದ ಹೇಳೋಷ್ಟು ನಾವೇನು ಇಂಟೆಲೆಕ್ಚುಯಲ್ಗಳೇನಲ್ಲ. ಅಂದರೆ ಸಣ್ಣ ಪುಟ್ಟ ವಿಚಾರಗಳು, ನಾವು ಮುಂದೆ ಭವಿಷ್ಯದಲ್ಲಿ ಸಮಾಜ ಎಲ್ಲಿಗೆ ಹೋಗಬೇಕು ಅಥವಾ ಸಮಾಜದಲ್ಲಿ ಯಾವ್ಯಾವ ರೀತಿ ಸುಧಾರಣೆ ಕಾಣಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲವೊಂದಷ್ಟು ವೇದಿಕೆಗಳಲ್ಲಿ ಇವತ್ತು ಯುವಕರಿಗೆ ಚರ್ಚೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದಾಗ ನಾವು ಮಾತನಾಡ್ತೇವೆ. ಇದು ಇವತ್ತು ಕೂಡ ನಾನು ಮಾತನಾಡ್ತಾ ಇರ್ತಕ್ಕಂಥದ್ದು ಆ್ಯಸ್ ಅ ಕಾಮನ್ ಮ್ಯಾನ್, ಆನ್ ಬಿಹಾಫ್ ಆಫ್ ಕಾಮನ್ ಮ್ಯಾನ್. ಐ ಆಮ್ ಕ್ವಶನಿಂಗ್ ಯು ಸರ್. ನಾನಿಲ್ಲಿ JDS ಯುವ ಘಟಕದ ರಾಜ್ಯಾಧ್ಯಕ್ಷ ಅಂತಕ್ಕಂಥದ್ದನ್ನ ಬದಿಗಿಡೋಣ. ನಾವು ಮತ್ತೊಂದು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನ ಬದಿಗಿಡೋಣ. ಒಬ್ಬ ಆ್ಯಸ್ ಎ ಕಾಮನ್ ಮ್ಯಾನ್ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಉದ್ದೇಶ ಏನು? ಇದರ ಹಿಂದಿನ ಇಡನ್ ಅಜೆಂಡಾಗಳೇನು? ಎಷ್ಟು ಆರ್ಗನೈಸ್ಡ್ ಆಗಿ ಸಂಚು ರೂಪಿಸಿದ್ದೀರಿ ಸರ್. ಮತ್ತೆ ಈಗೇನೋ ಮುಂದಿನ ತಿಂಗಳು 2ನೇ ತಾರೀಕು ಸಚಿವ ಸಂಪುಟ ಅಂತ ಕರ್ಕೊಂಡಿದ್ದೀರಿ. ಬಟ್ ಬಹುಶಃ ನವೆಂಬರ್ ತಿಂಗಳವರೆಗೂ 2.5 ವರ್ಷ ನಿಮ್ಮ ಗೊತ್ತಿಲ್ಲ ನನಗೆ, ನಿಮ್ಮ ಪಾರ್ಟಿ ಫ್ರೇಮ್ವರ್ಕಲ್ಲಿ ಯಾವ ರೀತಿ ಒಳ ಒಪ್ಪಂದ ಆಗಿದೆ ನಿಮ್ಮ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಅಂತ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಬಹುಶಃ ಅಲ್ಲಿವರೆಗೂ ಡ್ರ್ಯಾಗ್ ಮಾಡ್ತಕ್ಕಂಥದ್ದು, ಅದು ಮುಂದುವರೆದ ಭಾಗವಾಗಿ ಇನ್ನೂ ಕೂಡ ಡ್ರ್ಯಾಗ್ ಮಾಡ್ತಕ್ಕಂಥ ಸಾಧ್ಯತೆಗಳು ನಾವು ಕಾಣ್ಬೋದು. ಇದೇನೋ ಅಂತ್ಯಗೊಳ್ತದೆ ಅಂತಕ್ಕಂಥದ್ದು ನಾವು ಯಾರೂ ಕೂಡ ಭಾವಿಸ್ಲಿಕ್ಕಿಲ್ಲ. ಬಟ್ ಆದರೆ ಒಂದು ಕರ್ನಾಟಕ ರಾಜ್ಯದಲ್ಲಿ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರ್ಬೋದು,
ಅಥವಾ ಯಾವುದೇ ಇವತ್ತು ಹಿಂದೆ ದೇವೇಗೌಡರು ಸಾಹೇಬರು ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ಪರಿವರ್ತನೆ ಆಯಿತು, IT ಪರಿವರ್ತನೆ ಆಯಿತು. ಈಗ ಕಾಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಬಂದು ನಿಂತಿದ್ದೀವಿ ನಾವು. ಇಲ್ಲಿವರೆಗೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮುಂದುವರೆದಾಗ ಒಂದು ಸೈಂಟಿಫಿಕ್ ಅಪ್ರೋಚಲ್ಲಿ, ಸೈಂಟಿಫಿಕ್ ಮೆಥಡಲ್ಲಿ ನೀವೊಂದು ಸರ್ವೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಯಾವುದೋ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಕೂತ್ಕೊಂಡು ಅಮಾಯಕರುಗಳ ಕೈಲಿ ಕೂರಿಸ್ಕೊಂಡು ಪೆನ್ನು ಪೇಪರ್ ಕೊಟ್ಬಿಟ್ಟು ಅವ್ರ ಕೈಲಿ ಸುಮ್ಮನೆ ಟಿಕ್ ಆಫ್ ಮಾಡೋದು, ಇಂಟು ಮಾಡೋದು, ಈ ಥರ ಸರ್ವೆ ಮಾಡ್ತೀರೇನ್ರಿ? ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ದಯಮಾಡಿ ಪೆನ್ನು ಪೇಪರ್ ಕೇಳಿದ್ರಿ, ಕೊಟ್ಟಿದ್ದಾರೆ ಈ ರಾಜ್ಯದ ಜನ. ಯಾವುದಕ್ಕೆ ಉಪಯೋಗ ಮಾಡ್ತಿದ್ದೀರಿ ಪೆನ್ನು ಪೇಪರ್ನ? ತಗೊಳ್ಳಿ ಪೆನ್ನು ಪೇಪರು, ಇಟ್ಕೊಳ್ಳಿ ಹಳೆ ಕೈಯಲ್ಲಿ, ನೋಡಿ ಏನೇನಾಗಿದೆ, ಯಾವ ರೀತಿ ಏನಾಗಿದೆ ಅನ್ನೋದ್ರ ಬಗ್ಗೆ ದಯಮಾಡಿ ತಿಳ್ಕೊಳ್ಳಿ, ಚಿತ್ರಣ ತಿಳ್ಕೊಳ್ಳಿ. ನಿಮ್ಮ ಆತ್ಮಸಾಕ್ಷಿಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಈ ವರದಿ ಇವತ್ತು ಏನು ತಯಾರು ಮಾಡ್ಕೊಂಡಿದ್ದೀರಿ, ಈ ರಿಪೋರ್ಟಿಂಗ್ ಏನು ಮಾಡಬೇಕು ಅಂತಕ್ಕಂಥದ್ದು ನೀವು ಹೊರಟಿದ್ದೀರಿ, ಇದು ನೀವು ಅಂದ್ಕೊಂಡಂಥ ಮಟ್ಟಕ್ಕೆ ಆ ಪ್ಯಾರಾಮೀಟರ್ಸ್ನ ರೀಚ್ ಔಟ್ ಮಾಡಿ ನೀವು ಮಾಡ್ಲಿಕ್ಕೆ ಆಗಿದೆಯಾ? ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ, ಕೊಟ್ಟಿದ್ದಾರಲ್ಲ ಪೆನ್ನು ಪೇಪರ್ ನಿಮ್ಮ ಕೈಯಲ್ಲಿ, ರಾಜ್ಯದ ಜನ ಒಳ್ಳೇದಕ್ಕೆ ಬಳಕೆ ಮಾಡಿ. ಬನ್ನಿ ಸಮಾಜ ಕಟ್ಟೋಣ. ಮಾತೆತ್ತಿದ್ರೆ ಒಂದು ಆಡಳಿತ ಪಕ್ಷ ತನ್ನ ತಪ್ಪುಗಳನ್ನು ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಇತ್ತೀಚೆಗೆ ಅಲ್ಲೆಲ್ಲೋ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಅದೇ ಖಾಲಿ ಗ್ಯಾಸ್ ಸಿಲಿಂಡರ್ ಇಟ್ಕೊಳ್ಳೋಕೆ ನೀವೇ ಬೇಕಣ್ಣ ಶಿವಕುಮಾರಣ್ಣ, ಹೆಗಲ ಮೇಲೆ ಖಾಲಿ ಗ್ಯಾಸ್ ಸಿಲಿಂಡ್ರು ಭಾರ ಎಲ್ಲ ಜನಗಳ ಮೇಲೆ ಒರೆಸಿದ್ದೀರಿ. ಖಾಲಿ ಗ್ಯಾಸ್ ಸಿಲಿಂಡರ್ ನೀವು ಇಟ್ಕೊಂಡು ಪೋಸ್ಟ್ ಕೊಡ್ತೀರಿ, ನೀವೇ ಬೇಕಾ? ಪರ್ಫಾರ್ಮೆನ್ಸ್ ಕಿಂಗ್ಗಳು ಕಣ್ರಿ ನೀವೆಲ್ಲ. ಬಾ 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 ಬಣ್ಣ ಹಚ್ಚಿಲ್ಲ ಅಷ್ಟೇ, ಬಣ್ಣ ಹಚ್ಚದೇನೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀರಾ, ಅಷ್ಟೇ ವ್ಯತ್ಯಾಸ. ಏನು ಸರ್ ಇದೆಲ್ಲ? ನಿಜಕ್ಕೂ ಕೂಡ ಇವೆಲ್ಲ ಇವತ್ತು ಈ ರಾಜ್ಯದ ಜನತೆಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ? ಇಲ್ಲಿಯವರೆಗೂ ಕಳೆದ 2 ವರ್ಷದಲ್ಲಿ ಯಾರಾದರೂ ಹೊಸ ಹೊಸ ಇಂಡಸ್ಟ್ರಿಯಲಿಸ್ಟ್ನ ಏನಾದರೂ ಅಪ್ರೋಚ್ ಮಾಡಿದ್ದೀರಾ, ಕರೆದಿದ್ದೀರಾ? ಬನ್ನಿ, ನಾವು ನಿಮಗೆ ಜಾಗ ಕೊಡ್ತೇವೆ, ನಿಮಗೆ ಸವಲತ್ತುಗಳು ಕೊಡ್ತೇವೆ, ಸರ್ಕಾರದ ಕಡೆಯಿಂದ ನಿಮಗೆ ಹಲವಾರು ಪಾಲಿಸಿಗಳು ರೂಪಿಸ್ತೇವೆ, ಬನ್ನಿ ದಯವಿಟ್ಟು ಅಭಿವೃದ್ಧಿ ಮಾಡೋಣ ಅಂತ ಯಾರಿಗಾದರೂ ಕರೆದಿದ್ದೀರಾ ಸರ್? ಯಾವ ಇಂಡಸ್ಟ್ರೀಸ್ ತೊಗೊಂಬಂದಿದ್ದೀರಿ? ಯಾವ ಇಂಡಸ್ಟ್ರಿಯಲಿಸ್ಟ್ ಮೀಟ್ಗಳಲ್ಲಿ ನೀವು ಮಾಡಿರ್ತಕ್ಕಂಥ ಸುಮ್ಮನೆ ಕಾಟಾಚಾರದ ಮೀಟ್ಗಳ ಮುಂದುವರೆದ ಭಾಗ ಏನು? ವಾಟ್ ಈಸ್ ದ ಪ್ರೋಗ್ರೆಸಿವ್ ಸ್ಟೆಪ್ ಯು ಹ್ಯಾವ್ ಟೇಕನ್? ಏನು ಹೆಜ್ಜೆಯನ್ನು ಇಟ್ಟಿದ್ದೀರಿ? ಯಾವ ದಟ್ಟವಾದಂಥ ಹೆಜ್ಜೆಯನ್ನು ಇಟ್ಟಿದ್ದೀರಿ ಈ ರಾಜ್ಯದ ಅಭಿವೃದ್ಧಿ ಕಾಣಲಿಕ್ಕೆ? ಮಾತೆತ್ತಿದ್ರೆ 5 ಗ್ಯಾರಂಟಿ, ಆ ಗ್ಯಾರಂಟಿಗಳಾದರೂ ಸಮರ್ಪಕವಾಗಿ ನೀವು ಕೊಡ್ಲಿಕ್ಕಾಗಿದೆಯಾ? ಯಾಕೆ ನಿಮಗೆ ತಿಳಿದಿರಲಿಲ್ವ 55,000 ಕೋಟಿ ಬೇಕು ವರ್ಷಕ್ಕೆ ಆ ಗ್ಯಾರಂಟಿಗಳನ್ನ ದುಡ್ಡನ್ನ ಹೊಂದಿಸ್ಲಿಕ್ಕೆ ಅಂತ? 16ನೇ ಬಡ್ಜೆಟ್ನ ಮಣ್ಣೆ ಮಾಡಿರ್ತಕ್ಕಂಥವ್ರು ಸರ್. ನಮಗೇನೆ ನಾವು ಅಲ್ಪ ಸ್ವಲ್ಪ ಏನೋ ಓದ್ಕೊಂಡಿರೋರು, ಓದೋರು ತಿಳ್ಕೊತಾ ಇರ್ತೀವಿ, ಇದು ಏನಪ್ಪ ಇದು ಅಂತ. 55,000 ಕೋಟಿ ನಿಮ್ಗೆ ಅವಾಗಲೇ ಇರಬೇಕಾಗಿತ್ತು ಪರಿಜ್ಞಾನ. ತಪ್ಪಂತ ನಾನು ಹೇಳ್ತಾ ಇಲ್ಲಪ್ಪ. ಕೊಡಿ, ನಮ್ಮ ಮಹಿಳೆಯರಿಗೆ ಶಕ್ತಿ ತುಂಬಿ 2,000 ರೂಪಾಯಿ ಪ್ರತಿ ತಿಂಗಳು ಖಾತೆಗಳಿಗೆ ಜಮಾ ಮಾಡಿ, ಸಬಲರಾಗಿ ಮಾಡಿ, ಮಹಿಳೆಯರನ್ನ ಯುವಕರನ್ನ ಸಬಲರಾಗಿ ಮಾಡಿ ಸ್ವಾಗತಿಸ್ತೇವೆ. ಆದರೆ ನೀವು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ನಾವು ಒಂದು ರಾಜಕೀಯ ಪಕ್ಷವಾಗಿ ಅದೆಲ್ಲ ಹೊರತುಪಡಿಸಿ ಒಬ್ಬ ಕಾಮನ್ ಮ್ಯಾನ್ ಆಗಿ ಇವತ್ತು ಬಂದಿಲ್ಲಿ ಕೂತಿದ್ದೀನಿ ಅಂತ ಹೇಳಿದೆ. ಅದಕ್ಕೋಸ್ಕರ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಸನ್ಮಾನ್ಯ ಕೇಂದ್ರದ ಸಚಿವರು ಕುಮಾರಣ್ಣ ಅವರು ಅತಿ ಶೀಘ್ರದಲ್ಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಮಾತನಾಡ್ತೇನೆ ಅಂತಕ್ಕಂಥದ್ದನ್ನ ಈಗಾಗಲೇ ಹೇಳಿದ್ದಾರೆ. ಈ ವಿಷಯವನ್ನು ಇವತ್ತು ರಾಜ್ಯದ ಜನತೆಯ ಮುಂದೆ ತೆಗೆದಿಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಮತ್ತೆ ಹೇಳ್ತಾ ಇದ್ದೇನೆ, ಈ ರಾಜ್ಯದ ಒಬ್ಬ ಪ್ರಜೆಯಾಗಿ ಆ್ಯಸ್ ಎ ಕಾಮನ್ ಮ್ಯಾನ್ ಕೆಲವೊಂದಷ್ಟು ಪ್ರಶ್ನಾವಳಿಗಳನ್ನ ಕೇಳಬೇಕಾಗಿತ್ತು. ಯಾವ್ಯಾವ ರೀತಿ ನೀವು ಈ ಸರ್ವೆಯನ್ನು ಮುಂದಿಟ್ಕೊಂಡು ನಿಮ್ಮ ರಾಜಕೀಯದ ಅಸ್ತಿತ್ವಕ್ಕೋಸ್ಕರ ಇದನ್ನು ಬಳಸ್ಕೊಳ್ತಾ ಇದ್ದೀರಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ
ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ. ಎಲ್ಲ ಪತ್ರಿಕಾದ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಧನ್ಯವಾದ ತಿಳಿಸ್ತೇನೆ. ಥ್ಯಾಂಕ್ ಯು. ಬೇರೆ ಏನಾರು ಇದ್ದರೆ ಕೇಳ್ಬೋದು. ಸರ್ಕಾರ ಇದು ಒಂದು ಸರ್ವಪಕ್ಷದ ಒಂದು ಸಭೆಯನ್ನು ಕರೀತಕ್ಕಂಥದ್ದು ಸೂಕ್ತ. ಪ್ಲಸ್ ಇದೇನು ಇವತ್ತು ಕೆಲವೊಂದಷ್ಟು ವರದಿಗಳು ತಯಾರು ಮಾಡಿಕೊಂಡಿದ್ದಾರೆ, ಈ ಸರ್ವೆಗಳು ಅಂತಕ್ಕಂಥದ್ದನ್ನ ಏನು ಕರೀತಾ ಇದ್ದಾರೆ, ಇದು ಯಾವ ಆಧಾರದ ಮೇಲೆ ಮಾಡಿದ್ದಾರೆ, ಇವೆಲ್ಲವೂ ಕೂಡ ಪುನರ್ ಪರಿಶೀಲನೆ ಆಗಬೇಕು, ಅಧ್ಯಯನ ಆಗಬೇಕು. ಇದಾಗಬೇಕು ಅಂದರೆ ಕೇವಲ ಅವರ ಸ್ವಪಕ್ಷದ ಸಚಿವರನ್ನ ಕೂರಿಸ್ಕೊಂಡು ಮಾತನಾಡ್ತಕ್ಕಂಥದ್ದಲ್ಲ. ಏಕೆಂದರೆ ಇವತ್ತು ಈ ಸಮಾಜವನ್ನು ಕಟ್ಟಬೇಕು ಅಂತಕ್ಕಂಥದ್ದಾದರೆ ಈ ಸಮಾಜವನ್ನು ಕಟ್ಟುಬಿಡಿಸಿರ್ತಕ್ಕಂಥವ್ರು ಬಹುತೇಕರಿದ್ದಾರೆ, ಸಮಾಜದ ಬಗ್ಗೆ ಚಿಂತೆ ಮಾಡ್ತಕ್ಕಂಥವ್ರು ಬಹುತೇಕರಿದ್ದಾರೆ, ಬುದ್ಧಿಜೀವಿಗಳಿದ್ದಾರೆ. ಕರೀರಿ ಅವ್ರನ್ನೆಲ್ಲ. ಪುಟ್ ದಿಸ್ ಅಕ್ರಾಸ್ ಇನ್ ದ ಪಬ್ಲಿಕ್ ಡೊಮೇನ್. ಸಾರ್ವಜನಿಕ ವಲಯದಲ್ಲಿ ಇಡಿ, ಇದನ್ನು ಹೊರಗಡೆ ಇಡಿ, ಅಂಕಿಅಂಶಗಳನ್ನ ಬಿಡಿ, ಆ ದತ್ತಾಂಶಗಳನ್ನ ಬಿಡಿ. ಸುಮ್ಮನೆ ನೀವು ಟೆಸ್ಟ್ ರನ್ ಮಾಡ್ಲಿಕ್ಕೆ ಮೊನ್ನೆನೂ ಹೇಳೋದೆ ನಾನು, ಇದು ನಡಿಬೇಕಾರೆ ಸುಮ್ಮನೆ ಟೆಸ್ಟ್ ರನ್ನು ಮಾಧ್ಯಮದಲ್ಲಿ ಬಿಟ್ಟಿದ್ದರು. ಯಾವ್ಯಾವ ರೀತಿ ಹೆಂಗೆ ಬೆಂಕಿ ಹಚ್ಕೊಳ್ತದೆ ನೋಡೋದಕ್ಕೆ ಬಿಟ್ಟರು. ಕೊನೆಗೆ ನೋಡಿದ್ರು ಇಲ್ಲಪ್ಪ ಇದು ಯಾಕೋ ನಾವು ಅಂದ್ಕೊಂಡ ಮಟ್ಟಕ್ಕೆ ಇದು ನಮಗೆ ಯಶಸ್ಸು ಕಾಣಲಿಕ್ಕಿಲ್ಲ ಅಂತಕ್ಕಂಥ ಅರಿವಾದ ಮೇಲೆ ಮತ್ತೆ ಸ್ವಲ್ಪ ಬ್ಯಾಕ್ ಫುಟ್ ತಗೊಂಡ್ರು. ಆ ಜಾತಿ ಗಣತಿ ಅಂತ ಏನು ಹೇಳ್ತಾ ಇದ್ರು, ಸೋಷಿಯೋ ಎಕನಾಮಿಕ್ ಸರ್ವೆ ಅಂತ ಬಂದ್ರಿ. ಈಗ ಪಾಯಿಂಟು ಬದಲಾಯಿತು, ವರ್ಷ ಬದಲಾಯಿತು. ಎಸ್ ಸರ್. ಎಲ್ಲವನ್ನೂ ಕೂಡ ವಿರೋಧಿಸುವ ಮೂಲಕ ಒಂದು ಸಮುದಾಯದ ಪರವಾಗಿರ್ತಕ್ಕಂಥ ಅಜೆಂಡಾ ಸೆಟ್ ಮಾಡಬಹುದು ಪ್ರಯತ್ನ ಜೆಡಿಎಸ್ ನಾಯಕರು ನಿಖಿಲ್ ಕುಮಾರಸ್ವಾಮಿ ಮಾಡ್ತಿದ್ದಾರೆ ಅನ್ನುವಂಥ ಭಾವನೆ ಬರುತ್ತೆ. ಯಾವ ಕಾರಣಕ್ಕೂ ಕೂಡ ಜಾತಿ ಸಮುದಾಯ ಧರ್ಮದ ವಿಚಾರದಲ್ಲಿ, ಏಕೆಂದರೆ ಎಲ್ಲದಕ್ಕಿಂತ ಮಿಗಿಲಾದಂಥದ್ದು ಮನುಷ್ಯನ ಧರ್ಮ, ಮನುಷ್ಯತ್ವದ ಧರ್ಮ. ನಾವು ಅದರಲ್ಲಿ ನಂಬಿಕೆ ಇಟ್ಕೊಂಡಿದ್ದೇವೆ. ನಮ್ಮ ತತ್ವ ಸಿದ್ಧಾಂತ ಅದು. ಸನ್ಮಾನ್ಯ ಕುಮಾರಣ್ಣವ್ರು ಇಲ್ಲಿವರೆಗೂ ರಾಜಕಾರಣ ಮಾಡ್ಕೊಂಬಂದಿರತಕ್ಕಂಥದ್ದು ಬಹುಶಃ ತಮಗೂ ಕೂಡ ಗೊತ್ತಿದೆಯಣ್ಣ. ಯಾವತ್ತೂ ಒಂದು ಧರ್ಮ ಜಾತಿ ಆಧಾರದ ಮೇಲೆ ನಾವು ರಾಜಕಾರಣ ಮಾಡ್ಕೊಂಬಂದಿಲ್ಲ. ನಾವು ಎಂದೂ ಕೂಡ ಇದನ್ನು ವಿರೋಧಿಸ್ತೀವಿ ಅಂತ ಹೇಳಿಲ್ಲ. ದಯಮಾಡಿ ನಾವು ವಿರೋಧಿಸ್ತಾ ಇಲ್ಲ, ಇದನ್ನು ನಾವು ಸ್ವಾಗತಿಸ್ತೀವಿ. ಆದರೆ ನೀವು ಮಾಡಿರ್ತಕ್ಕಂಥ ಯಾವ ರೀತಿ ನೀವು ಮಾಡಿದ್ದೀರಲ್ಲ ಇದನ್ನು, ಆ ವ್ಯವಸ್ಥೆಯನ್ನು ವಿರೋಧಿಸ್ತಾ ಇದ್ದೇವೆ, ನಿಮ್ಮ ಅಪ್ರೋಚನ್ನು ವಿರೋಧಿಸ್ತಾ ಇದ್ದೇವೆ. ಆದರೆ ಇದು ಆಗಬಾರ್ದು ಅಂತ ನಾನು ಎಂದೂ ಕೂಡ ಹೇಳಿಲ್ಲ. ನಾನೇ ವೈಯಕ್ತಿಕವಾಗಿ 4 ದಿನದಿಂದ ಇಲ್ಲಿ ಪ್ರೆಸ್ ಅಡ್ರೆಸ್ ಮಾಡಿದಾಗ ಹೇಳಿದ್ದೇನೆ, ಇದನ್ನು ಸ್ವಾಗತ ಮಾಡ್ತೇವೆ, ತುಂಬ ಹೃದಯದಿಂದ ಸ್ವಾಗತ ಮಾಡ್ತೇವೆ. ಅಪ್ಟಿಲ್ ಎಲ್ಲಿವರೆಗೂ ಅಂದರೆ ಸೋಷಿಯೋ ಎಕನಾಮಿಕ್ ಜಸ್ಟಿಸ್ ಶುಡ್ ಸರ್ವ್ ಟು ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಹೂ ಡಿಸರ್ವ್ಸ್ ಇಟ್. ಇಲ್ಲಿ ಈ ದತ್ತಾಂಶಗಳು ವರದಿ ಏನು ಬಂದಿದೆ ಅಂತಕ್ಕಂಥದ್ದು ಅಧಿಕೃತವಾಗಿ ಇಲ್ಲಿವರೆಗೂ ಕೂಡ ಸರ್ಕಾರ ಅದನ್ನು ಹೊರಗಡೆ ಇಟ್ಟಿಲ್ಲಣ್ಣ. ಅದು ತಮಗೂ ಗೊತ್ತಿದೆ. ಇಲ್ಲಿವರೆಗೂ ಏನು ಚರ್ಚೆ ಇರೋದು, ಅಂಕಿಅಂಶಗಳು ಮಾಧ್ಯಮದಲ್ಲಿ ಅದೇನು ಜಾತಿ ಗಣತಿ ವಿಚಾರವಾಗಿ ಚರ್ಚೆ ಆಗಿದೆ. ಸೋಷಿಯೋ ಎಕನಾಮಿಕ್ ಜಸ್ಟಿಸ್ ಸರ್ವ್ ಆಗ್ತಕ್ಕಂಥದ್ದಕ್ಕೆ ಇಲ್ಲಿವರೆಗೂ ಯಾವ ದತ್ತಾಂಶಗಳು ಕೂಡ ಮಾಹಿತಿಗಳು ಅಧಿಕೃತ ಇಲ್ಲ ಸರ್ಕಾರದ ಕಡೆಯಿಂದ. ಇದನ್ನ ನಾನು ಅದಕ್ಕೆ ಹೇಳ್ತಾ ಇರೋದು, ಸರ್ವಪಕ್ಷದ ಸಭೆಯನ್ನು ಕರೀರಿ, ಜೊತೆಯಲ್ಲಿ ಒಂದಷ್ಟು ಬುದ್ಧಿಜೀವಿಗಳು, ಸ್ವಾಮೀಜಿಗಳು, ಎಲ್ಲ ಜಾತಿ ವರ್ಗದಲ್ಲಿ ಒಂದಷ್ಟು ಸಂಘಗಳನ್ನೂ ಕರೀರಿ, ಕೂತ್ಕೊಂಡು ಚರ್ಚೆ ಮಾಡೋಣ. ಬಿಕಾಸ್ ದಿಸ್ ಇಸ್ ಟ್ಯಾಕ್ಸ್ ಪೇಯರ್ಸ್ ಮನಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಸರ್ಕಾರದ ದುಡ್ಡು ಅಂದರೆ ರಾಜ್ಯದ ಜನತೆಯ ತೆರಿಗೆ ದುಡ್ಡು, ಅದಕ್ಕೆ ಗೌರವ ಕೊಡಿ. ಒಟ್ಟಾರೆ ಸಮೀಕ್ಷೆ ಸರಿ ಇಲ್ಲ, ರೀಸರ್ವೆ ಆಗಲಿ ಅಂತ. ಒಂದು ನಿಮಿಷ ಅಣ್ಣ. 2017ಕ್ಕೆ ರಿಪೋರ್ಟ್ ರೆಡಿ ತದ ಬಳಿಕ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು, ಹಾಗೂ ಕೂಡ ರಿಪೋರ್ಟ್ ಅದಾದ ಬಳಿಕ ಯಡಿಯೂರಪ್ಪ ಮುಖ್ಯಮಂತ್ರಿ ಆದರು, ಅವರು ಕರೆಕ್ಟ್ ಮಾಡಿದ್ರು. ಅದಾದ ಬಳಿಕ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು, ಅವರು ಕರೆಕ್ಟ್ ಮಾಡಿಲ್ಲ. ಅಂದರೆ ನಿಮಗೆ ಇದು ರಿಪೋರ್ಟ್ ಅವೈಜ್ಞಾನಿಕ ಅಂತ ಹೇಳುತ್ತೆ. ಸಮ್ಮಿಶ್ರ ಸರ್ಕಾರದವರು ರಿಜೆಕ್ಟ್ ಮಾಡಬಹುದಾಗಿತ್ತು. ಕುಮಾರಸ್ವಾಮಿ ರಿಜೆಕ್ಟ್ ಮಾಡಿದ್ದಾರೆ, ಕುಮಾರಣ್ಣ ಅವರು ರಿಜೆಕ್ಟ್ ಮಾಡಿದ್ದಾರೆ, ಒಪ್ಪಿಲ್ಲ ಇದನ್ನ, ಒಪ್ಪಿಲ್ಲ ಇದನ್ನ. ಎಸ್, ಅಂದ್ರೆ ತಗೊಳ್ಳು ಇಲ್ಲ, ರಿಜೆಕ್ಟ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಮನಸ್ಸಿಗೆ ಸಮಾಧಾನ ತಂದುಕೊಟ್ಟಿಲ್ಲ ಅಂತ ಅರ್ಥ.
ನೀವು ಮಾಡೋದು ಸರಿ ಇಲ್ಲ ಅಂತ ಹೇಳಿದ್ಮೇಲೆ ನಾವು ಹೊಸದಾಗಿ ಮಾಡ್ತೀವಿ ಅಂತ ಹೇಳ್ಬೋದಾಗಿತ್ತಲ್ಲ. ಆ ಗಟ್ಟಿತನ ಯಾಕೆ ಕುಮಾರಸ್ವಾಮಿ ಎಷ್ಟು ತಿಂಗಳು ಉಳ್ಕೊಡ್ತಾನ? ಆಡಳಿತ ಇದ್ದಿದ್ದೇ 14 ತಿಂಗಳಣ್ಣ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಂದೂ ಕೂಡ 5 ವರ್ಷಗಳ ಕಾಲ ಸಂಪೂರ್ಣ ಆಡಳಿತ ಮಾಡಲೇ ಇಲ್ಲ ಕುಮಾರಣ್ಣವರು. ಈಗಲೂ ನಾವು ಗಟ್ಟಿ ತಂದಿಂದ ಹೇಳ್ತೇವೆ, ಈ ಸರ್ವೆಯನ್ನು ನಾವು ಯಾವಾಗ ತುಂಬ ಹೃದಯದಿಂದ ಸ್ವಾಗತ ಮಾಡ್ತೇವೆ ಅಂದರೆ, ನಿಮ್ಮ ಸರ್ವೆಯಲ್ಲಿ ಪಾರದರ್ಶಕತೆ ಇರಲಿ, ಜೊತೆಯಲ್ಲಿ ಒಂದು ಅಧ್ಯಯನ ಮಾಡೋಣ ಎಲ್ಲರೂ ಕೂತು. ಏಕೆಂದರೆ ಇಲ್ಲಿ ಆ ಜಾತಿ ಮೇಲ್ವರ್ಗ ಕೆಳಮರ್ಗ ಅಂತಕ್ಕಂಥದ್ದು ಇಲ್ಲಿವರೆಗೂ ಏನು ಕ್ರಿಯೇಟ್ ಆಗಿ ಹೋಗಿದೆಯಲ್ಲ, ದಯವಿಟ್ಟು ಅದು ಹೋಗಬೇಕು. ವಿ ಆರ್ ಡಿಫ್ರೆನ್ಶಿಯೇಟೆಡ್ ಬೈ ಕಾಸ್ಟ್, ಕಮ್ಯುನಿಟಿ ಆ್ಯಂಡ್ ರಿಲಿಜನ್, ಬಟ್ ವಿ ಹ್ಯಾವ್ ಟು ಗೆಟ್ ಯುನೈಟೆಡ್ ಆಸ್ ಕನ್ನಡಿಗಾಸ್. ಇದು ನನ್ನ ರಿಕ್ವೆಸ್ಟ್, ಸಿನ್ಸಿಯರ್ ರಿಕ್ವೆಸ್ಟ್. ಸರ್, ರಾಜಕೀಯ ಪ್ರಶ್ನೆ. ಮೊನ್ನೆ ಉಪಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಟೀಕೆ ಮಾಡ್ತಾ ಇದ್ದಾರೆ, ಇನ್ನ ನಿಮ್ಮ ಕುಟುಂಬದ ಆಸ್ತಿ ವಿವರಗಳನ್ನ ಬಿಚ್ಚಿಡ್ತೀನಿ, ನನ್ನ ಮೇಲೆ ಟೀಕೆ ಮಾಡಿದ್ರೆ ಟನ್ಗಟ್ಟಲೆ ಕಳಿಸ್ತೀನಿ ಅಂತ, ಲಾರಿ ಕಳಿಸಿದ್ರೆ ಕಳಿಸ್ತೀರಾ, ನಿಮ್ಮ ಆಸ್ತಿ ವಿವರಗಳನ್ನೆಲ್ಲ ಬಿಚ್ಚಿಡ್ಬೇಕಾ, ನಾನು ನಿಮ್ಗೆಲ್ಲೋ ಮಗ ಅಲ್ಲ ಅಂತ ಹೇಳಿದ್ದಾರೆ. ನೀವು ಕೂಡ ಅದೇ ಮಾಡ್ತಾರೆ. ಇದು ಏನಾಗಿದೆ ಅಣ್ಣ, ಈಗ ಮೊನ್ನೆ ಆ ಒಂದು ಸಾರ್ವಜನಿಕ ಸಭೆ ಆಯೋಜನೆ ಸಮಾವೇಶವು ಅದೆಂಥದ್ದು ಏನೋ ಮಾಡ್ಕೊಂಡಿದ್ರು, ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ಕೊಂಡಿದ್ರು. ನೋಡಿ ಅಲ್ಲಿ ಏನಾಗಿದೆ, ಅವರು 2 ವರ್ಷದಿಂದ ಈ ಸರ್ಕಾರದ ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಧನೆಗಳ ಬಗ್ಗೆ ಮಾತನಾಡ್ತಕ್ಕಂಥದ್ದಕ್ಕೆ ಸಾಧನೆ ಶೂನ್ಯ. ಅಂತಿಮವಾಗಿ ಅವರು ಅದರಲ್ಲೂ ಗೌರವಾನ್ವಿತ ನಮ್ಮ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಕುಮಾರಣ್ಣವ್ರ ಬಗ್ಗೆ ಮಾತಾಡಿದ್ರೆ ಒಳ್ಳೆ ಪ್ರಚಾರ ಸಿಗುತ್ತೆ ಮಾಧ್ಯಮದಲ್ಲಿ, ಮತ್ತು ಕುಮಾರಣ್ಣ ಬಂದು ಅದಕ್ಕೆ ಪ್ರತಿಕ್ರಿಯೆ ಕೊಡೋವರೆಗೂ ಜೀವಂತವಾಗಿರುತ್ತೆ ಟಾಪಿಕ್ಕು ಅನ್ನೋದಕ್ಕೆ ಪಾಪ ಅವ್ರು ಮಾತಾಡಿದ್ದಾರೆ. ಇರಲಿ, ಅದು ಮುಂದೊಂದು ದಿನ ಮಾತಾಡ್ತೀವಿ, ಮಾತಾಡೋ ಕಾಲ ಬರುತ್ತೆ, ಮಾತಾಡ್ತೀವಿ. ಆಮೇಲೆ ಏನಿಲ್ಲ ಸರ್, ಯಾರಿಗೆ ಹೆದರ್ಬೇಕು ಸರ್? ಯಾಕೆ ಹೆದರ್ಬೇಕು? ಅಲ್ಟಿಮ್ವಾಗಿ ಈಗ ದೇವರಾಜಣ್ಣ ಅವ್ರು ಹೇಳ್ದಂಗೆ, ನೀವಿರ್ತಕ್ಕಂಥ ಸಾರ್ವಜನಿಕ ಬದುಕಲ್ಲಿ ಮುಂದೊಂದು ದಿನ ಈ ಪ್ರಪಂಚ ಬಿಟ್ಟು ಹೋಗ್ಬೇಕಾದ್ರೆ 6 ಅಡಿ ಬೈ 3 ಅಡಿನ ಎಷ್ಟು ಜಾಗ ಅಣ್ಣ? ಅಷ್ಟೇ. ಅವತ್ತು ನೀವು ಆ ಡೆತ್ ಬೆಡ್ ಮೇಲೆ ಕೂತಿರ್ತೀರಲ್ಲ, ಅವತ್ತು ನಿಮ್ಮ ಆತ್ಮಸಾಕ್ಷಿಗೆ ನೀವು ಪ್ರಶ್ನೆ ಮಾಡ್ಕೊಂಡು ನಿಮ್ಗೆ ಉತ್ತರ ಕೊಟ್ಕೊಂಡ್ರೆ ಸಾಕಾಗಿದೆ ಅಷ್ಟೇ. ಥ್ಯಾಂಕ್ ಯು. ಎಸ್ ಸರ್. ಗಮ್ಯ ಹೈಕಮಾಂಡ್ ಅಂತ ಹೇಳಿರ್ತಾರೆ. ಹಲವು ರಾಜ್ಯಗಳಲ್ಲಿ ಅಧಿಕಾರ ಇರತಕ್ಕಂಥ, ಕೆಲವು ರಾಜ್ಯದ ಅಧಿಕಾರ ಇರತಕ್ಕಂಥ, ಹಲವು ಅಲ್ಲ ಕೆಲವು ರಾಜ್ಯಗಳಲ್ಲಿ ವಿರೋಧ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಗಮ್ಯ ಹೈಕಮಾಂಡ್ ಯಾವ ಆಧಾರದ ಮೇಲೆ ಆ ಈಗ ಈ ಜಾತಿ ಗಣತಿ ವಿಚಾರವಾಗಿ ನವದೆಹಲಿಗೆ ಹೋದ್ಮೇಲೆ ಕೇಂದ್ರದ ಗಾಂಧಿ ಕುಟುಂಬ ರಾಹುಲ್ ಗಾಂಧಿ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದ ಮೇಲೆ ಇದನ್ನು ಹೊರಗಡೆ ಬಿಟ್ಟರು. ಈಗ ಯಾವ ಆಧಾರದ ಮೇಲೆ ನಾನು ಕಾಂಗ್ರೆಸ್ನ ಡಮ್ಮಿ ಅಂತ ಹೇಳ್ತೀನಿ, ಡಮ್ಮಿ ಹೈಕಮಾಂಡ್ ಅಂತ ಹೇಳ್ತೀನಿ ಅಂದರೆ, ಈಗ ದೇಶದಲ್ಲಿ ಸ್ವತಂತ್ರ ಬಂದ ಮೇಲೆ ಕಾಂಗ್ರೆಸ್ ಪಕ್ಷ ಇಲ್ಲಿಯವರೆಗೂ ಎಷ್ಟು ವರ್ಷಗಳ ಕಾಲ ಆಡಳಿತ ಮಾಡಿದೆ ನಮ್ಮ ದೇಶದಲ್ಲಿ? ಸುದೀರ್ಘ ಕಾಲ ಅವರೇ ಮಾಡಿರ್ತಕ್ಕಂಥದ್ದು ಆಡಳಿತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.